ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಂದು ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಬೃಂದಾ ಭಾರ್ಗವಿನೇ ಇದಕ್ಕೆಲ್ಲ ಕಾರಣ. ಇವತ್ತು ಅಪ್ಪನ ನಾವು ಕಳ್ಕೊಂಡಿರೋದಕ್ಕೆ ಈ ಭಾರ್ಗವಿನೇ ಕಾರಣ. ಈ ಭಾರ್ಗವಿನೇ ಅಪ್ಪನ ಸಾಯಿಸಿದ್ದು. ಅಪ್ಪ ಮನೇಲಿದ್ರು, ಅಪ್ಪನ ಕೂಟು ಅದು ಇದು ಅಂತ ಕರ್ಕೊಂಡು ಹೋದ್ರು. ಇವತ್ತು ಅಪ್ಪನ ಸಾಯಿಸ್ಬಿಟ್ರು ಅಂತ ಹೇಳ್ತಾರೆ. ಈ ಕಡೆ ಅನ್ನಪೂರ್ಣ ಕೂಡ ಹೌದು, ಬೃಂದಾ ಹೇಳ್ತಿರೋದು ಸರಿಯಾಗೇ ಇದೆ. ಅವರು ಕೋರ್ಟ್ಗೆ ಹೋಗದೆ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ಈ ಭಾರ್ಗವಿ ಮಾತನ್ನ ಕೇಳಿ ನಾನು ಹೂ ಅಂತ ಹೇಳ್ಬಿಟ್ಟೆ. ಇವತ್ತು ನನ್ನ ಗಂಡ ಶವವಾಗಿ ಮಲ್ಕೊಂಡಿದ್ದಾರೆ, ಯಾರು ನಮಗೆ ನ್ಯಾಯ ಕೊಡಿಸ್ತಾರೆ ಹೇಳಿ ಭಾರ್ಗವಿ? ಯಾವಾಗಲೂ ಕೂಡ ನ್ಯಾಯ ನ್ಯಾಯ ಅಂತ ಹೇಳಿ ಎಲ್ಲರನ್ನ ಕೂಡ ಸಾಯಿಸ್ತಾನೆ ಬರ್ತಿದ್ಯಾ. ಸಂಧ್ಯಾಗೆ ನ್ಯಾಯ ಕೊಡಿಸ್ತೀನಿ ಅಂದೆ, ಸಂಧ್ಯಾನ ಕಳ್ಕೊಂಡ್ವಿ. ಈಗ ನನ್ನ ಅಪ್ಪನಿಗೆ ನ್ಯಾಯ ಕೊಡಿಸ್ತೀನಿ ಅಂದು ನಿಮ್ಮ ಅಪ್ಪನ ಕಳ್ಕೊಂಡ್ವಿ. ಇನ್ನು ಯಾರು ಸಾವ ಆಗಬೇಕು ನಿನಗೆ? ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನೀನು ಕೋರ್ಟ್ಗೆ ಹೋಗಬಾರ್ದು. ನಿನ್ನ ತಂದೆ ಸಾವಿಗೆ ಆ ಕೋರ್ಟೇ ಕಾರಣ ಆಗಿದ್ದು. ಇನ್ನು ಮುಂದೆ ನೀನು ಅದನ್ನ ತಗೋಬಾರ್ದು, ನ್ಯಾಯ ಯಾರಿಗೂ ಕೊಡಿಸ್ಬಾರ್ದು. ಇನ್ನು ಅದರ ಸಹವಾಸನೆ ಬೇಡ. ಈಗ ಆಗಿರೋ ತಪ್ಪನ್ನ ತಿದ್ಕೋಬೇಕಾಗಿದೆ, ಅದಕ್ಕಿರೋದೇ ಇದು ಒಂದು ಅವಕಾಶ ಅಂತ ಹೇಳಿ ಅನ್ನಪೂರ್ಣ ಅವರು ಹೇಳಿದಾಗ ಈ ಕಡೆ ಭಾರ್ಗವಿ ಸರಿಯಮ್ಮ, ನಿಮ್ಮ ಮನಸ್ಸಿಗೆ ಯಾವುದೇ ಕಾರಣಕ್ಕೂ ನಾನು ನೋವು ಮಾಡೋದಿಲ್ಲ. ಇನ್ನು ಮುಂದೆ ನೀನು ಹೇಳೋ ತನಕ ನಾನು ಯಾವುದೇ ರೀತಿ ಕೋರ್ಟ್ ಧರಿಸಲ್ಲ, ನ್ಯಾಯ ಕೊಡಿಸಲ್ಲ ಅಂತ ಹೇಳಿ ಶಪಥ ಮಾಡಿಬಿಡ್ತಾಳೆ. ಇದರಿಂದಾಗಿ ಜಿ ಪಿ ಪಾಟೀಲ್ ಬೃಂದಾಗೆ ತುಂಬಾ ಖುಷಿ ಆಗುತ್ತೆ. ಈ ಕಡೆ ಜಿ ಪಿ ಪಾಟೀಲ್ ಅಂತೂ ರವಿ ನಿಜಕ್ಕೂ ನಿನ್ನ ನಡುವೆ ಇದ್ದಂಥ ಎಲ್ಲ ಗುಟ್ಟುಗಳು ಕೂಡ ನಿನ್ನ ಜೊತೆನೆ ಭಸ್ಮ ಆಗೋಯ್ತು. ಇನ್ನೆಂದೂ ಕೂಡ ಅದು ಹೊರಗಡೆ ಬರುವುದಿಲ್ಲ. ನೀನು ಬದುಕಿದ್ದಾಗಲೇ ನಿನ್ನ ಹತ್ರ ಬಂದು ನಾನು ಕ್ಷಮೆ ಕೇಳಬೇಕಾಯ್ತು, ಆದರೆ ನೀನು ಕ್ಷಮಿಸ್ತಾ ಇರಲಿಲ್ಲ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಈಗ ನಿನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ನಾನು ಗೊತ್ತಿಲ್ಲದೆ ಆಗಿದೆಯೋ ಎಲ್ಲ ತಪ್ಪುಗಳಿಗೂ ಕೂಡ ನನಗೆ ಕ್ಷಮಿಸ್ಬಿಡು ಅಂತ ಹೇಳಿ ಜಿ ಪಿ ಅಲ್ಲಿಂದ ಹೊರಟ್ಬಿಡ್ತಾರೆ. ತದನಂತರ ಮನೆಗೆ ಬಂದಂಥ ಭಾರ್ಗವಿ ಇದು ಅಪ್ಪಂದು ಖಂಡಿತ ಆಕ್ಸಿಡೆಂಟ್ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಖಂಡಿತ ನನಗೆ ಯಾಕೋ ಇದನ್ನು ಅಪ್ಪನ ಉದ್ದೇಶಪೂರ್ವಕವಾಗಿ ಯಾರೋ ಸಾಯಿಸಿದ್ದಾರೆ ಅಂತ ಅನ್ನಿಸ್ತಿದೆ ಅಂದಾಗ ಅಮ್ಮ ಭಾರ್ಗವಿ ಕಪ್ಪಾಳಕ್ಕೆ ಬಾರಿಸಿದ್ದೆ. ಪೊಲೀಸರು ಇದನ್ನು ಆಕ್ಸಿಡೆಂಟ್ ಅಂತ ಹೇಳಿದ್ದಾರೆ, ನಾನು ಅದನ್ನೇ ನಂಬಿದ್ದೀನಿ. ಇನ್ನು ಯಾವುದೇ ಕಾರಣಕ್ಕೂ ಅದು ಆಕ್ಸಿಡೆಂಟ್ ಅಲ್ಲ, ಇನ್ನೇನು ಮತ್ತಿನ್ನೇನು ಅಂತ ಸಾಬೀತುಪಡಿಸೋಕೆ ಹೋಗಬೇಡ ನೀನು ಅಂತ ಹೇಳಿ ಕಪ್ಪಾಳಕ್ಕೆ ಬಾರಿಸ್ಬಿಡ್ತಾರೆ. ಅತ್ತ ಕಡೆ ಜಿ ಪಿ ಪಾಟೀಲ್ ಮನೆಗೆ ಅವರ ಮೊದಲನೇ ಹೆಂಡತಿ ಗಾಯತ್ರಿ ದೇವಿ ಎಂಟ್ರಿ ಕೊಟ್ಟಿದ್ದ ಈ ಕಡೆ ಜಿ ಪಿ ಎಲ್ಲ ಸತ್ಯ ಕೂಡ ಹೊರಗಡೆ ಬೀಳುತ್ತಾ ಏನಾಗತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡುವುದನ್ನು ಮರಿಬೇಕು.